ಕರ್ನಾಟಕ ಸರ್ಕಾರವು ಜಾತಿ ಜನಗಣತಿ ಸಮೀಕ್ಷೆ ಹಮ್ಮಿಕೊಂಡಿದ್ದು ಜಾತಿ ಕಾಲಂ ನಂಬರ್ A903 ಮಡಿವಾಳ ಎಂದು ನಮೂದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಜಿ ವೆಂಕಟೇಶ ಮಡಿವಾಳ, ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ಕಾರ್ಯಾಧ್ಯಕ್ಷರು, ರಾಯಚೂರು. ಮುದಗಲ್ ಪಟ್ಟಣದ ಮೇಗಳಪಟ್ಟೆಯಲ್ಲಿ ಹಾದು ಹೋಗುತ್ತಿರುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಿಡ್ಜ್ ಎತ್ತರ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಹಿತ ರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ಲಿಂಗಸ್ಗೂರು ತಾಲೂಕಿನ ಮುದಗಲ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ನಂಬರ್ 18ರಲ್ಲಿ ನಡೆಯುತ್ತಿದ್ದು, ಸದರಿ ರಸ್ತೆ ನಿರ್ಮಾಣದಲ್ಲಿ ರೈತರ ಹೊಲಗಳಿಗೆ ತೆರಳುವ ಮಾರ್ಗದಲ್ಲಿ ಹರ್ಜ್ ಅತಿ ಕಡಿಮೆ ಎತ್ತರದಲ್ಲಿದ್ದು, ಅಂದರೆ ಕೇವಲ 10 ಫೀಟ್ ಎತ್ತರವಿದ್ದು, ರೈತರಿಗೆ ಮೇವು, ಹೊಟ್ಟು, ದವಸ ಧಾನ್ಯಗಳು ಸಾಗಿಸಲು ಅತ್ಯಂತ ಕಷ್ಟವಾಗುತ್ತಿದ್ದು, ಭವಿಷ್ಯದ ದಿನಗಳಲ್ಲಿ ರೈತರ ಪ್ರತಿಯೊಂದು ವಸ್ತುಗಳ ಸಾಗಾಟ ಮಾಡಲು ತುಂಬ ತೊಂದರೆ ಉಂಟಾಗುತ್ತಿದೆ. ಹಾಗಾಗಿ ತಕ್ಷಣವೇ ಸ್ಥಳ ಪರಿಶೀಲನೆ ಮಾಡಿ ಸುಮಾರು 20 ಫೀಟ್ ಎತ್ತರದ ಬ್ರಿಡ್ಜ್ ಮಾಡಿದರೆ ಸಮಸ್ತ ರೈತರಿಗೆ ಅನುಕೂಲವಾಗಲಿದೆ ಎಂದು ಒತ್ತಾಯಿಸಿದರು. ಹಾದು ಹೋಗುವಂತಿರುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಿಡ್ಜ್ ಎತ್ತರ ಮಾಡುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಮೇಗಳಪೇಟೆಯ ರೈತ ಬಾಂಧವರ ಸೇರಿ ವಿನಂತಿಸಿಕೊಳ್ಳುವುದೇನೆಂದರೆ, ಲಿಂಗಸ್ಗೂರು ತಾಲೂಕಿನ ಮುದಗಲ್ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಸರ್ವೆ ನಂಬರ್ 18ರಲ್ಲಿ ನಡೆಯುತ್ತಿದ್ದು, ಸದರಿ ರಸ್ತೆ ನಿರ್ಮಾಣದಲ್ಲಿ ರೈತರ ಹೊಲಗಳಿಗೆ ತೆರಳುವ ಮಾರ್ಗದಲ್ಲಿ ಬ್ರಿಡ್ಜ್ ಅತಿ ಕಡಿಮೆ ಎತ್ತರದಲ್ಲಿ ಕಮ್ಮಿ ಇರುವುದರಿಂದ, ಕೇವಲ 10 ಫೀಟ್ ಇರೋದರಿಂದ ಅದು ಸಾಲದು. ರೈತರಿಗೆ ಮೇವು, ಒಟ್ಟು, ದವಸ ಧಾನ್ಯಗಳು ಸಾಗಿಸುವ ಅತ್ಯಂತ ಕಷ್ಟವಾಗುತ್ತಿದ್ದು, ಭವಿಷ್ಯದ ದಿನಗಳಲ್ಲಿ ರೈತರ ಪ್ರತಿಯೊಂದು ವಸ್ತುಗಳು ಸಾಗಾಟ ಮಾಡಲು ತುಂಬ ತೊಂದರೆ ಉಂಟಾಗುತ್ತಿದ್ದು, ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿದ್ದು, ಆದ್ದರಿಂದ ತಕ್ಷಣವೇ ಸ್ಥಳ ಪರಿಶೀಲನೆ ಮಾಡಿ ಸುಮಾರು 20 ಫೀಟ್ ಎತ್ತರ ಬ್ರಿಡ್ಜ್ ಮಾಡಿದರೆ ಸಮಸ್ಯೆ ರೈತರಿಗೆ ಅನುಕೂಲವಾಗಲಿದೆ ಎಂಬುದು ತಮ್ಮ ಗಮನಕ್ಕೆ ತರಬೇಕಾಗುತ್ತದೆ. ರೈತರ ಸಮಸ್ಯೆ ಪರಿಹರಿಸುವಂತೆ ಈ ಮೂಲಕ ತಮ್ಮಲ್ಲಿ ಸಮಸ್ತ ರೈತ ಬಾಂಧವರು ಸೇರಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಶರಣಪ್ಪ ಅಂಚನಾಳ್, ಜಿಲ್ಲಾ ಅಧ್ಯಕ್ಷರು, ರೈತ ಸಂಘ. ಬೆಳಕು ಸಾಹಿತ್ಯಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ 120ನೇ ಕಾರ್ಯಕ್ರಮ ಸೆಪ್ಟೆಂಬರ್ 21ರಂದು ಮಠದ ಬೆಳಕು ಸಮ್ಮೇಳನವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳಕು ಟ್ರಸ್ಟ್ ಸಂಸ್ಥಾಪಕರಾದ ಅಣ್ಣಪ್ಪ ಮೆಟ್ಟಿಗೌಡ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಮ್ಮೇಳನದಲ್ಲಿ ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತಿದೆ. ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಹಾಗೂ ವಿಶೇಷವಾಗಿ 210 ಕವಿಗಳು ರಚಿಸಿರುವ ಕವನಗಳನ್ನು ಒಳಗೊಂಡಿರುವ ಸಂಪಾದಿತ ಕವನ ಸಂಕಲನ ಬೆಳಕಿನ ಬುತ್ತಿ ಕೃತ ಲೋಕಾರ್ಪಣೆಗೊಳ್ಳಲಿದೆ ಹಾಗೂ ಬೆಳಕು ಸಂಸ್ಥೆ ಪದಾಧಿಕಾರಿಗಳು ಮಾಡಿರುವ ರೇಂಜ್ ಚಿತ್ರದ ಪೋಸ್ಟರ್ ಅನಾವರಣವಾಗಲಿದೆ. ರಾಷ್ಟ್ರ ಮಟ್ಟದ ಬೆಳಕು ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ದಾಪೂಜಿ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಮಂಡ್ಯ ಜಿಲ್ಲೆಯ ಚಿಕ್ಕಣ್ಣ ಡಿಪಿ ಹಾಗೂ ಸಮ್ಮೇಳನದ ಉದ್ಘಾಟಕರಾಗಿ ನಿವೃತ್ತಿ IAS ಅಧಿಕಾರಿಗಳು ಹಾಗೂ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಲೇಖಕರು ಮತ್ತು ಕನ್ನಡ ಪರ ಚಿಂತಕರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಆಗಮಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಹಾಗೂ ಜಿಲ್ಲಾ ಪೊಲೀಸ್ ಪರಿಶಿಷ್ಟಾಧಿಕಾರಿಗಳಾದ ಪುಟ್ಟಮಾದಯ್ಯ, ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷರಾದ ಪಾಲನೇತ್ರ ಅವರು ಆಗಮಿಸಲಿದ್ದಾರೆ. ಸಚಿವರಾದ NS ಬೋಸರಾಜು ವಿಶೇಷ ಅತಿಥಿಗಳಾಗಿ ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಟೇಲ್, ಬಸನಗೌಡ ದದ್ದಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ವಸಂತ್ ಕುಮಾರ್ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿಷಯದ ಮೇಲೆ ಲತಾ KS ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಎಂ ಬಾಲಕೃಷ್ಣನ್ ಅವರು ವಿಷಯವನ್ನು ಮಂಡಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹಾಗೆ ಕವಿಗೋಷ್ಠಿ ಹಾಗೂ ಮನ ಪರಿವರ್ತನೆ ಮತ್ತು ಹಾಳು ಗೋಡೆಯಲ್ಲೊಂದು ಚಿಗುರು, ಇದು ವಿಶೇಷವಾಗಿ ನಮ್ಮ ಬೆಳಕು ಪ್ರಕಾಶನದಿಂದ 98ನೇ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮ ಕೂಡ ಇರ್ತದೆ. ಅದಾದ ನಂತರ ಸಂಜೆ ಗಾಯನ ಕಾರ್ಯಕ್ರಮ ಇರ್ತದೆ. ಹಾಗೆ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಸಂಜೆ 3 ಬಿಡುವಿನ ಸಮಯದಲ್ಲಿ ನೋಡಿಕೊಂಡು ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ನಾಡಿನ ಖ್ಯಾತ ಸಾಹಿತಿಗಳು ಹಾಗೂ ಕವಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಹಾಗೂ ಬೆಳಕು ಕೃತಿಯಲ್ಲಿರ್ತಕ್ಕಂತಹ ಕವಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ವಿಶೇಷವಾಗಿ 31 ಜಿಲ್ಲೆಯಲ್ಲಿರ್ತಕ್ಕಂಥ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇದು ಒಂದು ವೈಶಿಷ್ಟ್ಯಪೂರ್ಣವಾಗಿದೆ. ಯಾಕಂತಂದ್ರೆ ಇದುವರೆಗೂ ಕೂಡ ನಾವು ಬೆಳಕು ಸಮ್ಮೇಳನ ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರಮಟ್ಟದ ಸಮ್ಮೇಳನ ಮಾಡಿಲ್ಲ. ಕೇವಲ ಸಂಭ್ರಮ ಆಚರಣೆ ಕಾರ್ಯಕ್ರಮ ಅಂತಾನೆ ಮಾಡಿದ್ದೀವಿ.
ಈ ಬಾರಿ ಪ್ರಥಮ ಬಾರಿಗೆ ನನ್ನ ತವರು ಜಿಲ್ಲೆಯಲ್ಲಿ ಮಾಡಕ್ಕೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ 31 ಜಿಲ್ಲೆಯಲ್ಲಿ ಕೂಡ ಸಮ್ಮೇಳನ ಮಾಡಿ ಕೊನೆಗೆ ನಮ್ಮ ತವರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿ ಬೇಕಾಗಿದೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಶರಣಬಸವ ಜೋಳದೊಡಿಗೆ ನಿಷ್ಠಿ ರುದ್ರಪ್ಪ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಹಾಗೆ ನಮ್ಮ ವೆಂಕಟೇಶ್ ಬೇವನಬೆಂಚಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಹಾಗೆ ವೀರ ಹನುಮಾನ್ ಅವರು, ಅಯ್ಯಪ್ಪಯ್ಯ ಉಡಾ ಅವರು, ಹಾಗೆ ಈ ರೀತಿ ಎಲ್ಲ ಅತಿಥಿಗಳು ಹಾಗೂ ಸಾಹಿತಿಗಳು ಆಗಮಿಸ್ತಾ ಇದ್ದಾರೆ. ತಾವು ಕೂಡ ತಮ್ಮ ಸಹಕಾರ. ಮಾಜಿ ಅಧ್ಯಕ್ಷರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಕನ್ನಡ ಸೇವೆಯನ್ನ ಮಾಡಿದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನಿವಾಸಿ ಭಾರತೀಯರು ಹಾಗೂ ಬೇರೆ ರಾಜ್ಯಗಳಲ್ಲಿರತಕ್ಕಂತಹ ಕವಿಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಯ ಆಯ್ದ ಕವಿಗಳು ಬರೆದಿರುವಂತಹ ಕವನಗಳ ಸಂಕಲನವುಳ್ಳಂತಹ ಬೆಳಕಿನ ಬುತ್ತಿ ಎನ್ನುವಂತಹ ಕೃತಿ ಲೋಕಾರ್ಪಣೆಗೊಳ್ಳಲಿದೆ. ಆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಕೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರತಕ್ಕಂಥ ಪುಟ್ಟಮಾದಯ್ಯ ಅವರು ಕೂಡ ಆ ಒಂದು ಕೃತಿಯನ್ನು ಲೋಕಾರ್ಪಣೆಗೊಳಿಸುತ್ತಾರೆ. ಹಾಗೆಯೇ ನಮ್ಮ ಸಮ್ಮೇಳನದಲ್ಲಿ ಸಂಘಟನಾ ನುಡಿಯನ್ನಾಡಲು ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷರಾದಂತಹ ಬೆಂಗಳೂರಿನ ಪಾಲನೇತ್ರ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ವಿಶೇಷ ಅತಿಥಿಗಳಾಗಿ ಮಾನ್ಯ ಸಚಿವರು NS ಬೋಸರಾಜ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಹಾಗೂ ಬಸನಗೌಡ ದದ್ದಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಸಂತಕುಮಾರ್ ಸೇರಿದಂತೆ ಅನೇಕರು ಕಾರ್ಯಕ್ರಮಕ್ಕೆ ಸಮ್ಮೇಳನಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬೆಳಕು ಸಂಸ್ಥೆಯ ಸದಸ್ಯರಾಗಿರುವಂತಹ ರವಿ ದಾನಿಯವರು ನಿರ್ಮಿಸಿರುವಂತಹ ರೇಂಜ್ ಚಿತ್ರದ ಪೋಸ್ಟರ್ ಕೂಡ ಅನಾವರಣಗೊಳ್ಳಲಿದೆ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಅನಿವಾಸಿ ಭಾರತೀಯರು ಸೇರಿದಂತೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂತಹ ನಮ್ಮ ಕನ್ನಡಿಗರು ಕೂಡ ಸಾಧನೆ ಮಾಡ್ತಾ ಇದ್ದಾರೆ. ಅವರನ್ನು ಸೇರಿದಂತೆ ನಮ್ಮ ರಾಜ್ಯದ 31 ಜಿಲ್ಲೆಯಿಂದ ಆಯ್ದ ಸಾಧಕರನ್ನು ನಾವು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಹಾಗೆ ಈ ಒಂದು ಸಮ್ಮೇಳನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಕೂಡ ಇರ್ತದೆ. ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮ ದಿನಾಚರಣೆಯನ್ನು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಆಚರಿಸಲಾಯಿತು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ಪಟ್ಟಣದ ಬಸ್ ನಿಲ್ದಾಣ ಹತ್ತಿರ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗದಿಂದ ಹಮ್ಮಿಕೊಂಡಿದ್ದ ಜನ್ಮದಿನ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತ ಶಿವರಾಜ ಕೆಂಬಾವಿ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡುವ ಮೂಲಕ ಅವರಿಗೆ ಗೌರವ ನೀಡಿರುವುದು ಸ್ವಾಗತಾರ್ಹ. ಅವರ ಸ್ಮಾರಕ ನಿವೇಶನದ ಬೆಳವಣಿಗೆಗಳು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಸರ್ಕಾರ ಅದೇ ಜಾಗದಲ್ಲಿ 10 ಗುಂಟೆ ಭೂಮಿಯನ್ನು ನೀಡಿ ಸ್ಮಾರಕ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿ ಅಭಿಮಾನಿಗಳ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದರು. ಸಂದೇಶವನ್ನು ನೀಡಿದಂತ ಮಹಾನ್ ನಾಯಕ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸ್ಮಾರಕ ನಿರ್ಮಾಣ ಈಗಾಗಲೇ ಅನೇಕ ಚಿತ್ರರಂಗದ ಅವರ ಅಭಿಮಾನಿಗಳು ಬಹುದಿನ ಕನಸೈತಿ. ಆ ಕನಸು ಸರ್ಕಾರ ಈಡೇರಿಸಬೇಕು ಈ ಮೂಲಕ ಕೇಳಿಕೊಳ್ಳುತ್ತಾ ಸರ್ಕಾರ ಈಗಾಗಲೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿ ದೊಡ್ಡ ಗೌರವ ತಂದುಕೊಟ್ಟದ. ಅದೇ ರೀತಿಯಾಗಿ ಸ್ಮಾರಕ ನಿರ್ಮಾಣ ಮಾಡಬೇಕು. ಆ ಸ್ಮಾರಕ ನಿರ್ಮಾಣಕ್ಕೆ ನಿವೇಶನ ಈಗಾಗಲೇ ಸುಮಾರು 10 ಗುಂಟೆ ಜಾಗವನ್ನು ಸರ್ಕಾರ ನೀಡಲು ಈಗಾಗಲೇ ಮೌಖಿಕವಾಗಿ ಒಪ್ಪಿಕೊಂಡದ. ಅದರಂಗ ಸ್ಮಾರಕ ನಿರ್ಮಾಣ ಮಾಡಬೇಕಂತೇಳಿ ಆಗ್ರಹಿಸಿ ಇಲ್ಲೆಲ್ಲ ಪಾಲ್ಗೊಂಡಂಥ ಎಲ್ಲರಿಗೆ ವಿಷ್ಣುವರ್ಧನ್ ಹಬ್ಬದ ಹುಟ್ಟುಹಬ್ಬ ಶುಭಾಶಯ ಕೋರುತ್ತಾ ನಾನು 2 ಮಾತು ಮುಗಿಸ್ತೇನೆ. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿದ್ದು, ಜೆಜೆಎಂ ಮತ್ತು ಜಲಧಾರೆ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ಒದಗಿಸಿಕೊಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ಉದ್ಯಾನದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ರ್ಯಾಲಿ ಉದ್ದಕ್ಕೂ ಕುಡಿಯುವ ನೀರಿನ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಘೋಷಣೆ ಕೂಗಿದರು.
ಕುಡಿಯುವ ನೀರಿನ ಯೋಜನೆಗಳ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಹಾಕಿದರು. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಜೆಜೆಎಂ ಮತ್ತು ಜಲಧಾರೆ ಕುಡಿಯುವ ನೀರಿನ ಯೋಜನೆ 3 ಹಂತಗಳು ಕಾಮಗಾರಿ ಮಾಡುವಲ್ಲಿ ವಿಫಲವಾಗಿದ್ದು ಪೂರ್ಣಗೊಳಿಸಲು ಆಗ್ರಹಿಸಿದರು. ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ನೀಡಿ ಗೂಳೆ ಹೋಗುವುದನ್ನು ತಡೆಗಟ್ಟಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಬೀದಿ ದೀಪ ಅಳವಡಿಸಬೇಕು ಎಂದು ಮನವಿ ಮಾಡಿದರು. ತನಕ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 50% ಅಂತೇಳಿ ಜೆಜೆಎಂ ಅಂತ ಹೇಳಿ ಜಲಜೀವನ ಯೋಜನೆ ಅಂತೇಳಿ ಒಂದು ಯೋಜನೆ ತಂದಿದ್ದಾರೆ. ಆ ಯೋಜನೆಯಲ್ಲಿ PDO ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಕಾನೂನು ಪ್ರಕಾರ ಕೆಲಸ ಮಾಡಲಾರ್ದ ಪ್ರತಿಯೊಂದು ಹಳ್ಳಿಯಲ್ಲಿ ಅಲ್ಲೇನು ಅವ್ರಿಗೇನು ಸೌಲಭ್ಯಗಳು ಒದಗಿಸಬೇಕು, ಸ್ವಚ್ಛ ನೀರನ್ನು ಒದಗಿಸ್ಕೊಳ್ಬೇಕಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಕೊಟ್ಟಿತ್ತು ಯೋಜನೆಯನ್ನು, ಅದನ್ನು ವಿಫಲವಾಗಿ ಮಾಡಿದ್ದಾರೆ. ಅದರಲ್ಲಿ ದೊಡ್ಡ ಹಗರಣ ಆಗಿದೆ ಅಂತೇಳಿ ನಮ್ಮ ಕರ್ನಾಟಕ ಸೇನೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಆದೇಶದ ಮೇರೆಗೆ ಇವತ್ತಿನ ದಿನ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೇ ಥರ ಹೋರಾಟ ಆಗುತ್ತೆ. ಇದು ಆದಷ್ಟು ಇದರ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ವಿರುದ್ಧ ಕೇಸ್ ಮಾಡಿ ಅವರ ಅಮಾನತುಗೊಳಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದರ ಬಗ್ಗೆ 40 ಮಾಡಿದ್ದಾರೆ ಅವರ ಮೇಲೆ FIR ಆಗಬೇಕು ಮತ್ತು ವಿಫಲ ಆಗಿದ್ದಂಥ ದುಡ್ಡನ್ನು ಸರ್ಕಾರಕ್ಕೆ ಜಮಾ ಮಾಡಬೇಕಂತೇಳಿ ನಮ್ಮ ಕರ್ನಾಟಕ ಸೇನೆಯಿಂದ ಒತ್ತಾಯ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ 50 ಅನುದಾನದಲ್ಲಿ ಗ್ರಾಮೀಣ ಭಾಗ, ನಗರ ಪ್ರದೇಶಗಳು ಸೇರಿದಂತೆ ಗ್ರಾಮೀಣ ಭಾಗದ ಪ್ರತಿಯೊಂದು ಹಳ್ಳಿಯಲ್ಲಿ ಶುದ್ಧ ನೀರು ಒದಗಿಸ್ತೀವಿ ಅಂತಂದೇಳಿ ಏನು ಸರ್ಕಾರದ ಯೋಜನೆಗಳನ್ನು ಅದೇನಂತೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗ್ಯಾರ. ಇದನ್ನು ನೀರು ಮನೆಗೆ ನೀರು ಇವತ್ತು ನಮ್ಮ ರಾಜ್ಯದ ಮಹಿಳೆಯರು ಕೆರೆಗಳಿಗೆ, ಬಾವಿಗಳಿಗೆ ಹೋಗಿ ನೀರು ತುಂಬ್ಕೊಂಡ್ಬಂದು ಅಲ್ಲಿ ಅವಘಡಗಳಾಗಿ ಇದಾಗಬಾರ್ದು ಅಂತೇಳಿ ಸರ್ಕಾರ ಏನು ಒಳ್ಳೆಯ ಚಿಂತನೆ ಇಟ್ಕೊಂಡೇನು ಈ ಯೋಜನೆ ಜಾರಿ ತಂದದ. ಇದನ್ನು ನಮ್ಮ ಜಿಲ್ಲೆಯಲ್ಲಿ ಈ ಭ್ರಷ್ಟ ಅಧಿಕಾರಿಗಳು, ಗುತ್ತಿಗೆದಾರರ ಅವರೊಂದು ಕುಮ್ಮಕ್ಕಿನಿಂದ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಶೇಕಡ 90%, ಇನ್ನು ಕೇವಲ 10% ಹಳ್ಳಿಗಳಿಗೆ ಮಾತ್ರ ಈ ಯೋಜನೆಯನ್ನು ವಿಸ್ತಾರ ಆಗಿಲ್ಲ. ಎಲ್ಲಿ ಹೋದರೂ ಕೂಡ ಒಂದು ಕೊಡ ನೀರು ಸಿಗಲ್ಲ ಇವತ್ತು ಜೆಜೆಎಂ ಮೂಲಕ. ಇವತ್ತು ಹಿಂದೆ ಏನೋ ವ್ಯವಸ್ಥೆ ಇತ್ತು, ಕುಡಿಯೋ ನೀರು RWS ಇಲಾಖೆ, ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಯೋಜನೆ ಅಡಿಯಲ್ಲಿ ನೀರು ಸಿಗ್ತದೆ, ಅದೇ ನೀರೇ ಐತಿ. ಈ ಜೆಜೆಎಂ ಕಳೆದ ಸುಮಾರು 2020-2021ರಿಂದ ಈ ಯೋಜನೆ ಜಾರಿ ಆಗ್ಯದ. ಇವಾಗ 1ನೇ ಹಂತ, 2ನೇ ಹಂತ, 3ನೇ ಹಂತ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದ್ದರೂ ಕೂಡ ಇವಾಗ 4ನೇ ಹಂತದಲ್ಲಿ ಮತ್ತೆ ಟೆಂಡರ್ ಕರೆದಾರ. ಕೋಟ್ಯಾಂತರ ರೂಪಾಯಿ ಒಂದು ಸಣ್ಣ 50 ಕುಟುಂಬಗಳಿರೋ ಹಳ್ಳಿಗೆ ಒಂದು 50 ಲಕ್ಷದಿಂದ 70-81 ಕೋಟಿವರೆಗೆ ಅನುದಾನ ಬಳಕೆ ಮಾಡಿದ್ದಾರೆ. ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತೇನೆಂದರೆ ಜನಪ್ರತಿನಿಧಿಗಳು ಯಾವುದೇ ಸರ್ಕಾರ ಇರ್ಬೋದು, ಅವರೇನು ಪ್ರಚಾರ ಮಾಡ್ತಾರೆ, ನಾವು ಈ ಸಾರ್ವಜನಿಕರಿಗೆ ಈ ಯೋಜನೆಗಳು ತಲುಪಿಸಿವೆ ಅಂತಂದು ಅವ್ರ ಹೆಸರಿಗೆ ಹೇಳ್ಕೊತಾರೆ ಹೊರತು ಇಲ್ಲಿ ಯಾವುದೇ ಮನೆಗೆ ಒಂದು ಬಿಂದಿಗೆ ನೀರು ಜೆಜೆಎಂ ಮೂಲಕ ಸಿಗುತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು ಹೋರಾಟದ ಮುಖಾಂತರ ಇವತ್ತು ಎಲ್ಲ ರಾಯಚೂರು ಪ್ರತಿಯೊಂದು ಗ್ರಾಮಗಳಿಂದ ಒಬ್ಬರಿಬ್ಬರು ಅಂತ ಬಂದಿದ್ದಾರೆ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು. ಅವ್ರ ಮೂಲಕ ಈ ರಾಜ್ಯದ ಜನತೆಗೆ, ಈ ಜಿಲ್ಲೆಯ ಜನತೆಗೆ ಪ್ರತಿಯೊಂದರಲ್ಲಿ ಇವತ್ತು ಇಲ್ಲಿ ರಾಯಚೂರು ಜಿಲ್ಲೆ ಆಯಿತು, ಮುಂದಿನ ಹಂತದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ಹೋರಾಟನ ಹಮ್ಮಿಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಅಕ್ರಮದಲ್ಲಿ ಏನು ಭಾಗಿಯಾಗ್ಯಾರ RWS ರೂರಲ್ ವಾಟರ್ ಸಪ್ಲೈ ಅಂತ ಒಂದು ಸಿಸ್ಟಮ್ ಇಲಾಖೆ ಏನೈತೆ, ಆ ಇಲಾಖೆ ಅಧಿಕಾರಿಗಳು ಇವತ್ತು ಬೇರೆ ಬೇರೆ ಎಲ್ಲೋ ಭ್ರಷ್ಟಾಚಾರ ಮಾಡಿದಂಥವ್ರು ಬಂದವರು ಇಲ್ಲ ರಾಯಚೂರು ಜಿಲ್ಲೆಗೆ ಅಧಿಕಾರಿಗಳು ಬರ್ತಾರೆ. ಎಲ್ಲ ಇಲಾಖೆಗಳಿಗೂ ಸೇರಿದಂಥ ಈ RWS ಇಲಾಖೆಯಲ್ಲಿ ಇವರಿಗೆ ಈ ಭ್ರಷ್ಟಾಚಾರದ ತನಿಖೆ ಆಗಬೇಕು. ಈ ಮೊನ್ನೆ CO ಸಾಹೇಬ್ರ ಮೂಲಕ ಈಗ ನಾವೇನು ಮನವಿ ಪತ್ರ ಕೊಡ್ತೀವಿ, ಅವರು ಒಂದು ತಂಡ ರಚನೆ ಮಾಡಿ ಪ್ರತಿಯೊಂದು ಗ್ರಾಮಗಳಲ್ಲಿ ಎಲ್ಲಿ ಯೋಜನೆ ಜಾರಿಯಾಗ್ಯದ ಅಲ್ಲಿ ಹೋಗಿ ಯಾವ ಪ್ರಮಾಣದಲ್ಲಿ ಐತೆ, ಗುತ್ತಿಗೆದಾರರಿಗೆ ಏನು ಅನುದಾನ ಬಿಡುಗಡೆ ಮಾಡ್ಯಾರ ಅದನ್ನೆಲ್ಲ ಸಂಪೂರ್ಣ ತನಿಖೆ ಆಗಬೇಕಂತ ನಾವು ಹೋರಾಟ ಮಾಡ್ತೀವಿ. ನಮ್ಮ ಹೆಸರು MS ವೆಂಕಟೇಶ್ ಅಂತ ರಾಜ್ಯ ಮುಖಂಡರು. ಅದೇ ರೀತಿ ಜಿಲ್ಲಾ ಮತ್ತು ತಾಲೂಕು
ಜಾತಿ ಗಣತಿಯಲ್ಲಿ ಕಾಲಂ ನಂಬರ್ 9ರಲ್ಲಿ ಬೇಸ್ತಾರು ಎಂದು ನಮೂದಿಸಬೇಕು ಎಂದು ಸಮುದಾಯದ ಮುಖಂಡರಾದ ಕೆ ಶಾಂತಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಕರ್ನಾಟಕ ಹಿಂದುಳಿದ ಆಯೋಗದಿಂದ ಸಮೀಕ್ಷೆ ಪ್ರಾರಂಭ ನಡೆಯಲಿದ್ದು, ಸಮುದಾಯದ ಜನರು ಮನೆ ಮನೆಗೆ ಗಣತಿದಾರರು ಭೇಟಿ ನೀಡಿ ಸಮಯದಲ್ಲಿ ಕಬ್ಬೇರು ಗಂಗಮಸ್ತರು ಎಂದು ಬರೆಸದೆ ಕಡ್ಡಾಯವಾಗಿ ಬೇಸ್ತಾರು ಎಂದು ನಮೂದಿಸಬೇಕು ಎಂದರು. ರಾಜ್ಯದಲ್ಲಿ ಪರ್ಯಾಯ ಹೆಸರಲ್ಲಿ ಕರೆಯುತ್ತಿದ್ದು, ಬೇಸ್ತಾರು ಎಂದೇ ನೋಂದಣಿ ಮಾಡಬೇಕು ತೀರ್ಮಾನಿಸಲಾಗಿದೆ. ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಬಿಜಾಪುರ, ಯಾದಗಿರಿ ಈ ಭಾಗದಲ್ಲಿ ಅಂಬಿಗರ, ಕೋಳಿ, ಅಂಬಿಗರ, ಚೂಡಿದಾರ್, ಕಬ್ಬೇರು, ಬೆಂಗಳೂರು, ಮೈಸೂರಿನಲ್ಲಿ ಗಂಗಮಸ್ತರು ಎಂದು ಕರೆಯುತ್ತಿದ್ದಾರೆ. ಈ ಭಾಗದ ಜನರು ಕಡ್ಡಾಯವಾಗಿ ಕಾಲಂ ನಂಬರ್ 9ರಲ್ಲಿ ಬೇಸ್ತಾರು ಎಂದೇ ಬರೆಸಬೇಕು. ಪರ್ಯಾಯ ಉಪಪಂಗಡದ ಜಾತಿ ಪ್ರಮಾಣ ಪತ್ರ ಇದ್ದಲ್ಲಿ ಕಾಲಂ 10ರಲ್ಲಿ ತಮ್ಮ ಜಾತಿಯನ್ನು ಬರೆಸಬೇಕು. ಈ ಭಾಗದಲ್ಲಿ ನಮ್ಮ ರೈತರು ಬಳ್ಳಾರಿ ಇದೆ ಬೆಸ್ತರು, ಕಬ್ಬೇರು, ಕಬ್ಬೆಲೆಗ ಅಂತ ಇದೆ. ಹಾಗಾಗಿ ನಮ್ಮ ಗುಲ್ಬರ್ಗ ವಿಭಾಗದ ನಮ್ಮ ಪ್ರಮುಖರೇನೆಂದರೆ ನಾವೆಲ್ಲ ಕೋಳಿ ಅಂತೇಳಿ ಮೊದಲಿಂದ ಇದೆ. ನಾವಿದೆ ಸಮುದಾಯದಲ್ಲಿ ಮೊದಲನೇದು ನಾವು ಅದಕ್ಕೆ ನಾವು ಒತ್ತು ಕೊಟ್ಟಿದ್ದೇವೆ. ಕೋಳಿ ಅಂತೇಳಿ 9ನೇ ಕಾಲದಲ್ಲಿ ಅವರು ಬರ್ಕೊಳ್ತಾ ಇದ್ದಾರೆ. ಯಾರು ಶಾಲೆ ದಾಖಲಾತಿಗಳಲ್ಲಿ ಅಥವಾ ಇನ್ನಿತರ ದಾಖಲಾತಿಗಳಲ್ಲಿ ಕಬ್ಬೇರು, ಕಬ್ಬೆಲೆಗ ಅಂತಂದರೆ 10ನೇ ಕಾಲದಲ್ಲಿ ಅವ್ರು ಬರ್ಕೊಂಡಿದ್ದಾರೆ. ಆದರೆ ನಾವೇನು ಮಾಡಿದ್ದೀವಿ ಅಂತಂದರೆ, ಸಾಮಾನ್ಯವಾಗಿ 9ನೇ ಕಾಲಂನಲ್ಲಿ ಎಲ್ಲರೂ ಬೆಸ್ತರ್ ಅಂತ ಬರೆಸಬೇಕು. ಒಂದು ವೇಳೆ ಅವರು ಅಧಿಕೃತವಾಗಿ ದಾಖಲಾತಿ ಶಾಲೆ ದಾಖಲಾತಿಗಳಲ್ಲಿ ಬೆಸ್ತರಿದ್ದರೆ 9 ಬೆಸ್ತರು, 10 ಬೆಸ್ತರು. ಒಂದು ವೇಳೆ ಅವರು ಕಬ್ಬೆಲೆಗ, ಕಬ್ಬೇರು, ಅಂಬಿಗಾರ ಅಂತ ಇಲ್ಲಿ ಯಾರಾದರೂ ಒಂದು ವೇಳೆ ಸರ್ಟಿಫಿಕೇಟ್ ಪಡೆದಿದ್ರೆ ಅವ್ರು 10ನೇ ಕಾಲಂನಲ್ಲಿ ತೋರಿಸ್ಬೇಕು. ಆದರೆ 9 ಕಾಲಂನಲ್ಲಿ ಎಲ್ಲರೂ ಬೇಸ್ತಾರ ಅಂತ ಬರೆಸಬೇಕು ಅಂತೇಳಿ ನಾವು ಈ ಭಾಗದ ಜನರನ್ನು ನಾವು ತೀರ್ಮಾನ ಮಾಡ್ಕೊಂಡಿವಿ. ದಾಖಲಾತಿಗಳು ಏನಾದರೂ ಪಡೆದಿದ್ರೆ ಅವರು 10ನೇ ಕಾಲಂನಲ್ಲಿ ಅವ್ರು ಯಾವ್ದ ಸರ್ಟಿಫಿಕೇಟ್ ತಗೊಂಡಿರ್ತಾರೆ ಅದು ತೋರಿಸ್ಬೇಕು. ಇಲ್ಲ ಅಂತಂದರೆ 9, 10 ಬೆಸ್ತಾರೆ ಬರೆಸಬೇಕು. ಬೆಸ್ತಾರ್ ಸರ್ಟಿಫಿಕೇಟ್ ಪಡೆದವರು ಕೂಡ 9, 10 ಬೆಸ್ತಾರ್ ಅಂತ ಪಡೆದುಕೊಳ್ಬೇಕು ಅಂತೇಳಿ ನಾವೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೇಳಿದಂತೆ ನಮ್ಮ ತಾಲೂಕುಗಳಲ್ಲಿ ಕೂಡ ನಾವು ನಮ್ಮ ಸಮುದಾಯದವರಿಗೆ ಜಾಗೃತಿ ಮೂಡಿಸುವಂಥದ್ದು. ಈ ರೀತಿಯೇ ಬರಬೇಕು, ಈ ರೀತಿ ಆಗಬೇಕು. ಕೆಲವೊಂದು ಕಡೆ ಕೆಲವೊಂದು ಗೊಂದಲಗಳು ಇದ್ದಾವೆ. ಗಂಗಮತಸ್ಥ, ಬೆಸ್ತ, ಮುಂದೆ ಬೇರೆ ಪದನಾಗಳಿದ್ದಾವೆ. ಬೇರೆ ಬೇರೆ ಧರ್ಮದ ಹೆಸರುಗಳು ಕೂಡ. ಸಮೀಕ್ಷೆ ಏನು ನಡೀತಾ ಇದೆ, ಆ ಒಂದು ಸಮೀಕ್ಷೆ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಉಪಪಂಗಡಗಳ ಹೆಸರುಗಳಿದ್ದಾವೆ. ಕೋಸ್ಟಲ್ ಏರಿಯಾದಲ್ಲಿ ಅಂದರೆ ಸಮುದ್ರ ತೀರದ ಆ ಜಿಲ್ಲೆಗಳಲ್ಲಿ ಮೊಗವೀರ, ಮೊಗೇರ, ಕಾರವಾರ ಬೇರೆ ಬೇರೆ ಇದರಲ್ಲಿ ಇದ್ದಾರೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಬೆಸ್ತ, ಕಬ್ಬೇರು, ಕಬ್ಬೆಲೆಗ, ಅಂಬಿಗಾರ, ಬಾರ್ಕೇರ ಅಂತ ಇದೆ. ಅದೇ ಈ ಕಡೆ ಕೊನೆಯ ಭಾಗದಲ್ಲಿ ನಮ್ಮ ಕರ್ನಾಟಕ ಕೊನೆಯ ಭಾಗದಲ್ಲಿ ಬೀದರ್ ಮತ್ತು ಗುಲ್ಬರ್ಗ, ನಮ್ಮ ಯಾದಗಿರಿ ಮಧ್ಯದಲ್ಲಿ ಅಂದರೆ ಪಾರ್ಟ್ ಆಫ್ ಯಾದಗಿರಿ, ಅಲ್ಲಿ ಕೋಳಿ, ಟೋಪೆ ಕೋಳಿ ಅಂತ ಅವರು ಕಟ್ಕೊಳ್ತಾರೆ ಮಹಾರಾಷ್ಟ್ರ ಭಾಗದಲ್ಲಿ. ಮತ್ತು ಅಲ್ಲಿ ಕರ್ನಾಟಕ ಕೋಳಿ 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 ಎಲ್ಲಿ ಟೋಪೆ ಕೋಳಿ, ಬಿಜಾಪುರ, ಹುಬ್ಬಳ್ಳಿ, ಬೆಳಗಾವಿ ಈ ಭಾಗದಲ್ಲಿ ಅಂಬಿಗಾರರು, ಸುಣಗಾರರು, ಕಬ್ಬೇರು ಹೀಗೆ ಈ ಭಾಗದಲ್ಲಿ ಕಾಡ್ತಾ ಇದೆ. ಆದರೆ ಮಧ್ಯ ಕರ್ನಾಟಕದಲ್ಲಿ ಅಂದರೆ ಚಿತ್ರದುರ್ಗದಿಂದ ಈ ಕಡೆ ಬೆಂಗಳೂರು, ಮೈಸೂರು ಅಲ್ಲಿ ಗಂಗಮತಸ್ಥ ಅಲ್ಲಿ ಕೂಡ ಈಗ ಬಹುತೇಕ ಮಂಡ್ಯ,
ಚಾಮರಾಜನಗರ ಆ ಭಾಗದಲ್ಲಿ ಕೂಡ ಬೆಸ್ತ ಇದೆಲ್ಲ ಒಂದೇ. ಈಗ ನಮ್ಮ ಭಾಗದಲ್ಲಿ ಅಂದರೆ ಬಹುತೇಕ ಒಂದು 20 ಜಿಲ್ಲೆಗಳಿವೆ. ಕಾನೂನು ರಾಯಚೂರು ಜಿಲ್ಲೆಯನ್ನು ಕಡೆಗಣಿಸಿದ ಭ್ರಷ್ಟ ರಾಯಚೂರು ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದಾಗಿ ರೈತರ ಬೆಳೆ ಶೇಕಡ 40ರಿಂದ 50ರಷ್ಟು ಹಾಳಾಗಿದ್ದು, ರೈತರ ಸಮಸ್ಯೆಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚಿಸಬೇಕು ಎಂದು ಒತ್ತಾಯಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದಿಂದ ಮನವಿ ಪತ್ರ ಸಲ್ಲಿಸಿದರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರೈತರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸದ ಕಾರಣ ಇಲ್ಲಿನ ರೈತರ ಜ್ವಾಲಾಂತ ಸಮಸ್ಯೆಗಳನ್ನು ನೇರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡಿದರು. ಜಿಲ್ಲೆಯಲ್ಲಿ ಸತತ 2 ತಿಂಗಳಿಂದ ಮಳೆ ಸುರಿದ ರೈತರ ಬೆಳೆ ಶೇಕಡ 40ರಿಂದ 50ರಷ್ಟು ಹಾಳಾಗಿದ್ದು, ಅಲ್ಲದೆ ರಸ್ತೆಗಳು ಕೂಡ ಕೆಟ್ಟು ಹೋಗಿದ್ದು ಮತ್ತು ನೀರಾವರಿ ಸಮಸ್ಯೆ, ರಸಗೊಬ್ಬರ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಹಾಗೂ ಮಾರುಕಟ್ಟೆಯ ಸಮಸ್ಯೆ, ಫಸಲ್ ಬಿಮಾ ಯೋಜನೆ, ರೈತರ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ಇರುವುದು ಈ ಎಲ್ಲ ಸಮಸ್ಯೆಗಳಿದ್ದು, ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ವಿಫಲರಾಗಿದ್ದು ರೈತರನ್ನು ಚಿಂತೆಗೀಡು ಮಾಡಿದೆ. ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಇವತ್ತು ಬಹಳ ಒಂದು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಸತತವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಈ ಒಂದು ಜಿಲ್ಲೆಯನ್ನು ಯಾವುದೇ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ರೈತರ ಸಮಸ್ಯೆಗಳನ್ನು ಅವ್ರ ಮುಂದೆ ತರಲಿಕ್ಕೆ ನಾವು ಇವತ್ತು ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಷ್ಟ್ರಗಳಿಗೆ ನೀರಾವರಿ ಕಲ್ಪಿಸಿರ್ತಕ್ಕಂಥ ಈ ತುಂಗಭದ್ರಾ ಡ್ಯಾಮಿನ 19ನೇ ಕ್ರಸ್ಟ್ ಗೇಟ್ ಮುರಿದಾಗ ಮಾನ್ಯ ನೀರಾವರಿ ಸಚಿವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು, ಇನ್ನು 3 ತಿಂಗಳಲ್ಲಿ ಎಲ್ಲ ಗೇಟ್ಗಳನ್ನು ಹೊಸದಾಗಿ ಕೂಡಿಸ್ಬೇಕಂತ ಹೇಳಿದರು. ಆದರೆ ಇವತ್ತು 1 ವರ್ಷ ಆದರೂ ಕೂಡ ಅದ್ರ ಬಗ್ಗೆ ಯಾವುದೇ ಚಕಾರ ಎತ್ತಾ ಇಲ್ಲ. ನೆಪ ಮಾತ್ರಕ್ಕೆ ಒಂದು ಟೆಂಡರ್ ಕರೆದಿವಿ ಅಂತ ಹೇಳ್ಬಿಟ್ಟು ಒಂದು ಜಾರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಇವತ್ತು ನಾರಾಯಣಪುರ ಬಲದಂಡೆ ನಾಲೆಯ ಸುಮಾರು 2.5 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕೊಡ್ತಕ್ಕಂಥ ನಾರಾಯಣಪುರ ಜಲಾಶಯದ 95 ಕಿಲೋಮೀಟರ್ವರೆಗಿನ 18 ಉಪಕಾಲುವೆಗಳನ್ನು ರಿಪೇರಿ ಮಾಡಲಿಕ್ಕೆ ಈ ಒಂದು ಸರ್ಕಾರ 1400 ಕೋಟಿ ರೂಪಾಯಿಗಳನ್ನು ಏನು ಟೆಂಡರ್ ಕರೆದಿತ್ತು. ಆದರೆ ಇವತ್ತು ಆ ಗುತ್ತಿಗೆದಾರರು ಯಾವುದೇ ಕೆಲಸ ಮಾಡದೆ ಅದರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿ ಇವತ್ತು 500 ಕೋಟಿ ರೂಪಾಯಿ ಈಗಾಗಲೇ ಬಿಲ್ಲನ್ನು ಪಾವತಿ ಮಾಡಿದ್ದಾರೆ. ಅದರ ಬಗ್ಗೆ ಸರಿಯಾಗಿ ತನಿಖೆ ಮಾಡಬೇಕನ್ನೋದು ಒಂದು ನಮ್ಮ 2ನೇ ಬೇಡಿಕೆ ಆಗಿದೆ. 3ನೇದು ಏನಂತಂದರೆ, ಈ ಪ್ರತಿ ವರ್ಷ ಕೂಡ ನಾವು ರೈತರೇನು ಉಳುಮೆ ಮಾಡಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ಆದರೆ ಈ ಸರ್ಕಾರ ನಮ್ಮ ರೈತರ ಎಲ್ಲ ಬೆಳೆಗಳು ಮಾರಿದ ಮೇಲೆ ಖರೀದಿ ಕೇಂದ್ರ ತೆರಲಿಕ್ಕೆ ಮುಂದಾಗ್ತದೆ. ಹೋದ ವರ್ಷ ನೋಡ್ಬೋದು ಜೋಳದಲ್ಲಿ ಎಷ್ಟು ಮೋಸ ಆಯಿತು ಇವತ್ತು ರೈತರಿಗೆ. ಆದ ಕಾರಣ ಈಗಾಗಲೇ ಹತ್ತಿ ಕಟಾವಿಗೆ ಬಂದಿದೆ. ನಮ್ಮ ರೈತರ ಬೇಡಿಕೆ ಏನಂತಂದರೆ, ಹತ್ತಿ ಮಾರ್ಕೆಟಿಗೆ ಬರ್ತಾ ಇದೆ, ನೀವು ತಕ್ಷಣವೇ ಎಲ್ಲ ತಾಲೂಕುಗಳಲ್ಲಿ ಹತ್ತಿ ಖರೀದಿ ಕೇಂದ್ರ ತೆಗಿಬೇಕು. ಅದಾದ ನಂತರ ಭತ್ತ ಖರೀದಿ ಕೇಂದ್ರ ಮತ್ತು ಈ ಒಂದು ತೊಗರಿ ಜೋಳ ಖರೀದಿ ಕೇಂದ್ರಗಳನ್ನು ಸತತವಾಗಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ತೆರಿಬೇಕೆಂಬುದು ನಮ್ಮ 3ನೇ ಬೇಡಿಕೆ ಆಗಿದೆ. ಅದೇ ರೀತಿಯಾಗಿ ಇವತ್ತು ಸತತ 2 ತಿಂಗಳಿಂದ ಇವತ್ತು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಅದರಿಂದ ಹತ್ತಿ ಮತ್ತು ತೊಗರಿ ಇವತ್ತು ಶೇಕಡ 50ರಷ್ಟು ನಷ್ಟ ಆಗಿ ಇವತ್ತು ರೈತ ಭಾಳ ಚಿಂತೆಯಲ್ಲಿದ್ದಾನೆ. ಆ ಒಂದು ನಷ್ಟ ಆದ ರೈತನಿಗೆ ಸರಿಯಾಗಿ ಸಮೀಕ್ಷೆ ಮಾಡ್ತಾ ಇಲ್ಲ. ಇವತ್ತು ಎಷ್ಟೇ ನಾವು ಮನವಿ ಕೊಟ್ಟರೂ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಸರ್ಕಾರ. ಆದ ಕಾರಣ ತಕ್ಷಣವೇ ಆ ಒಂದು ಅತಿವೃಷ್ಟಿಯ ಬೆಳೆಯನ್ನು ಸಮೀಕ್ಷೆ ಮಾಡಿ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು ರಸಗೊಬ್ಬರದ ಕೊರತೆಯಿಂದ ಇವತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು ಕಡೆ ಕೃಷಿ ಸಚಿವರು ಹೇಳ್ತಾ ಇದ್ದಾರೆ ರಸಗೊಬ್ಬರ ತೊಂದರೆ ಇಲ್ಲ ಅಂತ. ಆದರೆ ಇವತ್ತು ರೈತರ ಹಳ್ಳಿಗಳಲ್ಲಿ ಹೋಗಿ ನೋಡ್ರಿ ನೀವು, ಯಾವುದೇ ಒಬ್ಬ ಮಾಮೂಲಿ ರೈತನಿಗೆ ಇವತ್ತು ಗೊಬ್ಬರ ಸಿಗ್ತಾ ಇಲ್ಲ. ಇದು ನಮ್ಮ ರೈತರ ಒಂದು ದುಸ್ಥಿತಿ ಅಂತ ಹೇಳ್ಬೋದು. ಇವತ್ತು ಇವೆಲ್ಲವನ್ನು ಉಸ್ತುವಾರಿ ಮಂತ್ರಿಗಳು ಇದು ಯಾವುದೇ ಒಂದು
ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಲ್ಲಿ ಅವರು ವಿಫಲವಾಗ್ಯಾರ. ಅವರು ಬರೀ ಒಂದು ಧ್ವಜಾರೋಹಣಕ್ಕೆ ಮಾತ್ರ ಈ ಜಿಲ್ಲೆಗೆ ಸೀಮಿತವಾಗ್ಯಾರ. ಆದ ಕಾರಣ ಇವತ್ತು ಅವರಿಗೆ ಸರಿಯಾಗಿ ಎಚ್ಚರಿಕೆ ಕೊಟ್ಟು ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಕಳಿಸಿ ನಮ್ಮ ರೈತರ ಸಮಸ್ಯೆಗಳನ್ನ ಪರಿಹರಿಸ್ಬೇಕಂತೇಳಿ ಇವತ್ತು ನೇರವಾಗಿ ನಾವು ಈ ಒಂದು ಧರಣಿ ಸತ್ಯಾಗ್ರಹದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.